ಸಿಎಂ ರೇಸ್ನಲ್ಲಿ ಮೊದಲನೇ ಸ್ಥಾನದಲ್ಲಿರುವಂಥ ಜಗದೀಶ್ ಶೆಟ್ಟರ್ ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಶೆಟ್ಟರ್ ಅವರು ಬಿಜೆಪಿ ಪಕ್ಷ ಯಾವ ರೀತಿ ಬಿಜೆಪಿ ಪಕ್ಷವನ್ನು ಅವ್ರು ಬಯಸ್ತಾರೆ, ಮತ್ತೆ ಬಿಜೆಪಿ ಪಕ್ಷದಲ್ಲಿ ಈಗ ಸದ್ಯ ಉಂಟಾಗಿರುವಂಥ ಒಂದು ಬಿಕ್ಕಟ್ಟಿಗೆ ಅವ್ರು ಯಾವ ರೀತಿ ಅದು ಶಮನ ಆಗಬೇಕು, ಮತ್ತೆ ಅವ್ರು ಏನು ಯಾವ ಪೋಸ್ಟಲ್ಲಿ ಇದ್ರೆ ಚಂದ, ಮತ್ತೆ ಯಾವ ರೀತಿ ಒಂದು ಸರ್ಕಾರವನ್ನ ಮತ್ತೆ ತಮ್ಮ ಪಕ್ಷವನ್ನ ಜೊತೆಯಾಗಿ ಅವರು ನಡೆಸ್ಕೊಂಡು ಹೋಗ್ತಾರ ಅನ್ನೋ ಅವರಿಂದನೇ ಕೇಳೋಣ. ನಮ್ಮ ಜೊತೆ ಜಗದೀಶ್ ಶೆಟ್ಟರ್ ಇದ್ದಾರೆ, ಬನ್ನಿ ಕೇಳೋಣ. ಸರ್, ಈಗ ಸದ್ಯ ನಿಮ್ಮಲ್ಲಿ ಉಂಟಾಗಿರುವಂಥ ಗೊಂದಲಕ್ಕೆ ಪರಿಹಾರ ಅಂದ್ರೆ ಏನು? ಇದು ಏನು ಯಾವುದೇ ಗೊಂದಲ ಆಗಲಿ ಮತ್ತೊಂದಾಗಲಿ ನಮ್ಮ ಪಕ್ಷದಲ್ಲಿಲ್ಲ. ನಾವೆಲ್ಲರೂ ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈಗ ಮಾನ್ಯ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟ ನಂತರ ಅವ್ರ ಬಗ್ಗೆ ನನಗೆ ಅಪಾರವಾದಂಥ ಗೌರವ ಇದೆ. ಅವ್ರ ಜೊತೆ ಕೂಡ್ಕೊಂಡು ನಾವೆಲ್ಲರೂ ಕೂಡ್ಕೊಂಡು ಅವರು ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಈಗ ಅವರು ಅನಿವಾರ್ಯವಾಗಿ ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಈಗ ಆಗಸ್ಟ್ 3ನೇ ತಾರೀಕಿಗೆ ಹೊಸ ನಾಯಕನ ಆಯ್ಕೆ ಮಾಡುವಂಥದ್ದು ಪ್ರಕ್ರಿಯೆ ನಡೀತಾ ಇದೆ. ಬಹುಶಃ ನನಗೆ ಅನಿಸ್ತದೆ ಆಗಸ್ಟ್ 3ನೇ ತಾರೀಕಿಗೆ ಎಲ್ಲ ರೀತಿಯ ಗೊಂದಲಗಳಿಗೆ ಅಂತಿಮವಾದಂಥ ತೆರೆ ಬೀಳ್ತದೆ. ಇದಕ್ಕೂ ಮೊದಲು ಬಿಜೆಪಿ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಿದಾಗ ನಿಮಗೆ ಸ್ಪೀಕರ್ ಅಂತ ನಿಮ್ಗೆ ಯಾವುದೇ ಒಂದು ಖಾತೆ ಕೊಡೋದಕ್ಕೆ ಜನ ತುಂಬಾನೇ ಗಲಾಟೆ ಮಾಡಿದ್ರು. ಜಗದೀಶ್ ಶೆಟ್ಟರ್ ನಮ್ಮ ನಾಯಕರು, ಅವ್ರಿಗೆ ಒಂದು ಖಾತೆ ಕೊಡಬೇಕು. ಈಗಲೂ ಸಹ ಜನ ಹೇಳ್ತಾರೆ ಜಗದೀಶ್ ಶೆಟ್ಟರ್ ಸಿಎಂ ಆಗ್ಬೇಕು ಅಂತ. ನೀವು ವೈಯಕ್ತಿಕವಾಗಿ ಯಾವತ್ತಾದ್ರೂ ಕನಸಲ್ಲಾದ್ರೂ ಕಂಡಿದ್ರೆ ನಾನು ಸಿಎಂ ಆಗ್ಬೇಕು ಅಂತ? ನೋಡ್ರಿ, ನಾನು ರಾಜಕೀಯದಲ್ಲಿ ಯಾವುದೇ ರೀತಿಯಾದ ಒಂದು ಅಂಬಿಷನ್ ಇಟ್ಕೊಂಡು ಗುರಿಯನ್ನು ಇಟ್ಕೊಂಡು ಬಂದಂಥ ವ್ಯಕ್ತಿ ಅಲ್ಲ. ಈ ಒಂದು ರಾಜಕಾರಣದ ಒಂದು ವ್ಯವಸ್ಥೆಯಿಂದ ನಮ್ಮ ಸಮಾಜಕ್ಕೆ, ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯಕ್ಕೆ ಹೆಚ್ಚಿನ ರೀತಿಯಾದಂಥ ಒಂದು ಅನುಕೂಲ ಆಗಬೇಕು, ನಮ್ಮ ಜನರ ದುಃಖ ದುಮ್ಮಾನಗಳಿಗೆ ಸ್ಪಂದನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ನಾನು ರಾಜಕಾರಣಕ್ಕೆ ಬಂದಿದ್ದು. ಜನ ಆಶೀರ್ವಾದ ಮಾಡಿದ್ದಾರೆ. 4 ಸಲ ಸತತವಾಗಿ ಹುಬ್ಬಳ್ಳಿಯ ಜನ ನನ್ನ ಆರಿಸಿ ಕಳಿಸಿದ್ದಾರೆ ಮತ್ತು ಅವರ ಒಂದು ಆಶೀರ್ವಾದದಿಂದ ಹೆಚ್ಚಿನ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ನಾನು ಇಲ್ಲಿವರೆಗೆ ಮಾಡ್ಕೊಂಡು ಬಂದಿದ್ದೇನೆ. ನಿಮ್ಮ ಕುಟುಂಬದವರ ಅಪೇಕ್ಷೆನ ನೀವು ಯಾವ ಹುದ್ದೆಯಲ್ಲಿದ್ದರೆ ಖುಷಿ ಪಡ್ತಾರೆ? ಯಾವಾಗವರು ಅಂದಿದಾರ ನೀವು ಮಂತ್ರಿ ಆಗ್ಬೋದು, ನಿಮ್ಗೆ ಆ ವರ್ಚಸ್ಸಿದೆ, ಮತ್ತೆ ನೀವು ಇಷ್ಟು ವರ್ಷದಿಂದ ಬಿಜೆಪಿಗೆ ದುಡಿತಾ ಇದ್ದೀರಿ, ಹೇಗನ್ಸುತ್ತೆ? ಇದು ನಮ್ಮ ಕುಟುಂಬದವರ ಪ್ರಶ್ನೆ ಅಲ್ಲ. ಇದು ಜನರ ಒಂದು ಪ್ರಶ್ನೆ, ಜನರ ಒಂದು ಬಯಕೆ ರೀತಿಯಲ್ಲಿ ನಾವು ನಡ್ಕೊಳ್ಬೇಕಾಗ್ತದೆ. ಫ್ಯಾಮಿಲಿ ಅವರು ಏನು ಬಯಸ್ತಾರೆ ಏನು ಅನ್ನೋಂಥದ್ದು ಇಂಪಾರ್ಟೆಂಟ್ ಅಲ್ಲ. ಪಕ್ಷ ನಿಮಗೆ ಮತ್ತೆ ಇದರಲ್ಲಿ ಯಾವುದೇ ಖಾತೆ ಕೊಟ್ಟರು, ಮಂತ್ರಿ ಮಾಡಿದ್ರು, ಯಾವುದೇ ಆದ್ರೂ ಪಕ್ಷ ಹೇಳಿಕೆ ನಿರ್ಧಾರಕ್ಕೆ ಬದ್ಧವಾಗಿರ್ತೀರಾ? ನಾವು ಒಂದು ಹೇಳ್ತಿರಲಿಲ್ಲ, ಯಾವಾಗಲೂ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಹಿಂದೆ ಮಂತ್ರಿಗಳಾಗಬೇಕು ಅನ್ನುವಂಥದ್ದು ಜನರ ಒತ್ತಾಯ ಇದ್ದಾಗೂ ಸ್ಪೀಕರ್ ಸ್ಥಾನವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಹೈಕಮಾಂಡ್ದವ್ರು ನಿರ್ಧಾರ ಮಾಡಿದಂಥ ಸಂದರ್ಭದಲ್ಲಿ ಆ ಜನತೆಯ ಒಂದು ಅಭಿವ್ಯಕ್ತಿಗೆ, ಅಭಿಲಾಷೆಗೆ ವ್ಯತಿರಿಕ್ತವಾಗಿ ಇವತ್ತು ಪಕ್ಷದ ಹೈಕಮಾಂಡ್ ಹೇಳಿದೆ. ಆ ಶಿಸ್ತಿನಿಗೆ ಒಳಪಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಅವ್ರು ಸ್ಪೀಕರ್ ಹುದ್ದೆಯನ್ನು ತೆಗೆದುಕೊಂಡು ಆ ಸ್ಪೀಕರ್ ಹುದ್ದೆಯನ್ನು ಭಾಳ ಪ್ರಾಮಾಣಿಕವಾಗಿ ನಾನು ಮಾಡಿದ್ದೇನೆ, ಸಕ್ಸಸ್ಫುಲ್ ಆಗಿ ನಾನು ಮಾಡಿದ್ದೇನೆ. ಒಟ್ಟಿನಲ್ಲಿ ಈ ಬಿಕ್ಕಟ್ಟು ಇನ್ನು ಆಗಸ್ಟ್ 3ಕ್ಕೆ ಶಮನ ಆಗ್ತದೆ. ಯಾವುದೇ ಗೊಂದಲ ಇಲ್ಲ. ಎಲ್ಲರೂ ಕೂಡ್ಕೊಂಡು ಒಗ್ಗಟ್ಟಿನಿಂದ ನಾವು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ಇದು ಜಗದೀಶ್ ಶೆಟ್ಟರ್ ಅವರ ಮನದಾಳದ ಮಾತು. ಅವ್ರು ಹೇಳೋ ಪ್ರಕಾರ ಏನೇ ಆಗಲಿ ಪಾರ್ಟಿ ಬಲಿಷ್ಠವಾಗಬೇಕು, ಮತ್ತೆ ಪಕ್ಷದಲ್ಲಿ ಒಂದು ಬಲಿಷ್ಠತನ ಬರಬೇಕು, ಮತ್ತೆ ಯಾರೇ ಆಯ್ಕೆ ಆಗಲಿ ನಾನು ಅದಕ್ಕೆ ಸದಾ ಪಾಕ್ಷಿಕಾಗಿ ನಾನು ದುಡಿತಿದ್ದೀನಿ, ಮತ್ತೆ ಯಾವ ಹುದ್ದೆ ಬೇಕಾದ್ರೂ ನಾನು ನಿರ್ವಹಿಸ್ತೀನಿ ಅಂತ ಹೇಳಿದ್ರೆ ಒಟ್ಟಿನಲ್ಲಿ ಏನಪ್ಪಾ ಅಂದ್ರೆ ಏನೇ ಆಗಲಿ ಬಿಜೆಪಿನಲ್ಲಿ ಉಂಟಾಗಿರುವಂತಹ ಬಿಕ್ಕಟ್ಟು ಶಮನ ಆಗುತ್ತೆ ಅನ್ನೋ ಆಶಾವಾದದಲ್ಲಿದ್ದಾರೆ. ಶಿವಶಂಕರ್ ಜೊತೆ ರವಿ ಎಸ್, ಜನಶ್ರೀ ನ್ಯೂಸ್, ಬೆಂಗಳೂರು.